ಕಾಶ್ಮೀರಕ್ಕೆ ಹೋದಂತಹ ಕನ್ನಡಿಗರು ಇದರ ಬೆನ್ನಲ್ಲೇ ಸೇಫ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಶ್ರೀನಗರದ ಹೋಟೆಲ್ನಲ್ಲಿ 12 ಜನ ಕನ್ನಡಿಗರು ತಂಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಸೇಫ್ ಆಗಿ ಇರುವಂತಹ ಕನ್ನಡಿಗರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಶ್ರೀನಗರದಿಂದ ಪಬ್ಲಿಕ್ ಟಿವಿ ಲೇಟೆಸ್ಟ್ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇದೆ. ಇನ್ಫ್ಯಾಕ್ಟ್ ಗ್ರೌಂಡ್ ಝೀರೋ ರಿಪೋರ್ಟ್ ಅನ್ನು ನಾವು ಮಾಡ್ತಾ ಇದೀವಿ. ರಿಯಾಲಿಟಿ ಏನಿದೆ ಶ್ರೀನಗರದಲ್ಲಿ ಅನ್ನೋ ಡೀಟೇಲ್ಸ್ ಅನ್ನ ಬುಲೆಟಿನ್ ನಲ್ಲಿ ನಾವು ನೀಡ್ತಾನೆ ಇದ್ದೀವಿ. ಇದರ ಮುಂದುವರೆದ ಭಾಗವಾಗಿ ತಮ್ಮ ಅನುಭವ ಕಾಶ್ಮೀರದಲ್ಲಿ ಹೇಗಿತ್ತು, ಶ್ರೀನಗರದಲ್ಲಿ ಹೇಗಿತ್ತು ಅನ್ನೋದನ್ನ ಹಂಚಿಕೊಳ್ಳೋದಕ್ಕೆ 12 ಜನ ಕನ್ನಡಿಗರು ಪಬ್ಲಿಕ್ ಟಿವಿಗೆ ಮಾತಿಗೆ ಸಿಕ್ಕಿದ್ರು. ಈ ವೇಳೆ ಏನೆಲ್ಲ ಹೇಳಿದ್ದಾರೆ ಅನ್ನೋದರ ಡೀಟೇಲ್ಸ್ ಕೂಡ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಈ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಲ್ಲ, ಪಬ್ಲಿಕ್ ಟಿವಿ ಶ್ರೀನಗರದಲ್ಲಿ ಕಂಡಂತಹ ಚಿತ್ರಣ ಅಕ್ಷರಶಃ ಕರ್ಫ್ಯೂ ಸನ್ನಿವೇಶ ಹೇಗಿರುತ್ತೋ ಹಾಗಿರುತ್ತೆ. ಯೂಶಲಿ ಶ್ರೀನಗರದಲ್ಲಿ ವೆಹಿಕಲ್ ಮೂವ್ಮೆಂಟ್ಸ್ ಜಾಸ್ತಿ ಇರ್ತಾ ಇತ್ತು, ಬಟ್ ಈಗ ಬಂದ ವಾತಾವರಣ ಕಾಣಿಸ್ತಾ ಇದೆ. ಎಲ್ಲರನ್ನ ಕೂಡ ಬೆಚ್ಚಿ ಬೀಳಿಸಿರುವಂಥದ್ದು, ವಿಶೇಷವಾಗಿ ಪ್ರವಾಸಿಗರನ್ನ ಆತಂಕಕ್ಕೆ ದೂಡಿರುವಂಥದ್ದು. ಯಾಕಂದರೆ ಜಮ್ಮು ಕಾಶ್ಮೀರಕ್ಕೆ ಬರುವಂಥದ್ದೇ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ನಿನ್ನೆ ಹತ್ಯೆ ಮಾಡಿರುವಂಥದ್ದು, ಎಲ್ಲರಲ್ಲಿ ಕೂಡ ಆತಂಕ ನಿರ್ಮಾಣ ಮಾಡಿರುವಂಥದ್ದು. ಭಾಳಷ್ಟು ಜನ ಕನ್ನಡಿಗರು ಕೂಡ ಇಲ್ಲಿಗ ಸದ್ಯಕ್ಕೆ ಸಿಗಾಕೊಂಡಿದ್ದಾರೆ. ಅವರು ಪ್ರವಾಸಕ್ಕೆ ಅಂತ ಬಂದಂಥವ್ರು ಈಗ ಮುಂದೇನು ಮಾಡಬೇಕು ಅನ್ನೋಂಥ ತೋರಿಸದೆ ಇಲ್ಲಿ ಉಳ್ಕೊಂಡಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಒಂದಿಷ್ಟು ಕನ್ನಡಿಗರು, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಿ? ನನ್ನ ಹೆಸರು ಡಾಕ್ಟರ್ ಪ್ರಸಾದ್. ನಾನು ಬೆಂಗಳೂರಿಂದ ಬಂದಿದ್ದೇನೆ. ನಾವು 19ನೇ ತಾರೀಕು ಇಲ್ಲಿಗೆ ಬಂದ್ವಿ. ನಾವು ವಿತ್ ಫ್ಯಾಮಿಲಿ, ನಾನು ಮತ್ತು ನನ್ನ ಹೆಂಡತಿ, ನನ್ನ 2 ಮಕ್ಕಳು ಬಂದ್ವಿ. ಗ್ರೂಪಲ್ಲಿ ಬಂದಿದ್ವಿ ನಾವು, 23 ಜನದ ಗ್ರೂಪು. ದೇವ್ರ ದಯದಿಂದ ನಿನ್ನೆ ನಮಗೆ ಪಹಲ್ಗಾಮ್ ಹೋಗಲಿಲ್ಲ. ನಾವು ಆ್ಯಕ್ಚುಲಿ ಇದಕ್ಕೆ ಬೇರೆ ಪ್ಲೇಸಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ ನಮಗೆ ಈ ಮಾಹಿತಿ ಬಂತು, ಈ ಥರ ಭಯೋತ್ಪಾದಕರ ಅಟ್ಯಾಕ್ ಆಗಿದೆ ಅಂತ. ಸುಮಾರು ಗುಲ್ಮಾರ್ಗಿಗೆ ಹೋಗಿದ್ವಿ ನಿನ್ನೆ. ನಮ್ದು ಇವತ್ತು ಪಹಲ್ಗಾಮ್ ಇತ್ತು. ನಾವು ಅದೃಷ್ಟವಂತರು. ನಾವು ಇಲ್ಲಿ ಇರೋದಕ್ಕೆ ನನ್ನ ಫ್ಯಾಮಿಲಿ ಜೊತೆಲಿ 4 ಜನನೂ ನಾವು ಬದುಕಿದ್ದೀವಿ ಅಂತಂದರೆ ಅದೃಷ್ಟ ನಮ್ಮದು, ದೇವರ ದಯೆ. ಅದಕ್ಕೆ ತಕ್ಕಂತೆ ನಮ್ಮ ಅನಿಲ್ ಲಾಡ್ ಸಾಹೇಬರು ಬಂದು, ಸಂತೋಷ್ ಲಾಡ್ ಸಾಹೇಬರು ಬಂದುಬಿಟ್ಟು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. He is the first person to contact us from Karnataka and we are very grateful to him and government of Karnataka. ಈಗ ನಿನ್ನೆ ಏನು ದಾಳಿ ನಡೀತಲ್ವಾ ಜಾಗ ಬೈಸರನ್, ಅಲ್ಲಿಗೆ ನೀವು ಇವತ್ತು ಹೋಗಬೇಕಾಗಿತ್ತು. ಹೌದು. ಹೇಗೆ ಅನಿಸ್ತಿದೆ ಸರ್? ಒಂದು ಆಪತ್ತು ಹಿಂಗೆ ಬಂದು ಹಂಗೆ ಹೋದಂಗೆ ಅನಿಸ್ತಾ ಇದೆ ಸರ್. ನಾನು ಬ್ಲೆಸ್ಡ್. ನನ್ನ ದೇವ್ರು ನನ್ನನ್ನು ಕಾಪಾಡಿದ್ದಾನೆ ಸರ್. ನನ್ನ ಹೆಂಡತಿ, ನನ್ನ ಮಕ್ಕಳು, ಇಲ್ಲಿರೋ ಎಲ್ಲ ಕನ್ನಡಿಗರನ್ನು ಇವತ್ತು ಹೋಗೋರಿದ್ದು ನಾವು ಇವತ್ತು ಚೆನ್ನಾಗಿದ್ದೀವಿ ಅಂತಂದರೆ ನಾವು ಬ್ಲೆಸ್ಡ್. ಮೇಡಮ್, ನಿಮ್ಮ ಹೆಸರೇನು ಮತ್ತು ಈ ಘಟನೆ ನೋಡಿದ್ಮೇಲೆ ಏನು ಅನ್ನಿಸ್ತಿದೆ ನಿಮಗೆ? ನನ್ನ ಹೆಸರು ಮಮತಾ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಪ್ರಕಾರ ನೆನ್ನೆ ನಾವೂ ಪಹಲ್ಗಾಮ್ ಹೋಗಬೇಕಿತ್ತಂತೆ. ಅದು ಪೋಸ್ಟ್ಪೋನ್ ಆಗಿಬಿಟ್ಟು ಇವತ್ತಿಗೆ ಹೋಗೋದು ಪ್ಲ್ಯಾನ್ ಇತ್ತು. ಬೈ ಚಾನ್ಸ್ ಒಳ್ಳೇದಾಯಿತು ಅನಿಸುತ್ತೆ ಇಲ್ಲಿರೋದು. ನೆನ್ನೆ ಕೂಡ ಅಲ್ಲಿ ನಾವು ಇದಕ್ಕೆ ಹೋದಾಗ್ಲೂ ಅಲ್ಲೂ ಸ್ವಲ್ಪ ಅಟ್ಯಾಕ್ ಆಯಿತು ಅಂತ ಹೇಳ್ತಾ ಇದ್ರು. ನಮಗೂ ಕರೆಕ್ಟಾಗಿ ಅದು ಯಾವುದೂ ಗೊತ್ತಿಲ್ಲ, ನ್ಯೂಸ್ ನೋಡಿಲ್ಲ ನಾವು. ಬಟ್ ಎಲ್ಲ ಊರಿಂದ ಕಾಲ್ ಮಾಡಿಬಿಟ್ಬಿಟ್ಟು ವಾಪಸ್ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಹೋಗಬೇಕು ಅಂತ ಇದೆ, ಭಯ ಆಗ್ತಾ ಇದೆ. ಮಕ್ಕಳೆಲ್ಲ ಎಲ್ಲೂ ಹೋಗೋದು ಬೇಡ, ಹೋಗ್ಬಿಡೋಣ ಊರಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಷ್ಟು ಜನ ಬಂದಿದ್ರಿ? ಏನು ಟ್ರಾವೆಲ್ ಏಜೆನ್ಸಿ ಥ್ರೂ ಬಂದಿದ್ರಾ? ಏನು ಕೇಸರಿ ಇದರಿಂದ ಬಂದಿರೋದು. ಟೋಟಲ್ 24 ಪೀಪಲ್ಸ್ ಬಂದಿದ್ದೀವಿ. 24 ಪೀಪಲ್ಸನ್ನ ಇರೋದಿಲ್ಲಿ. ಕೇಸರಿ ಇದರಿಂದ ಬಂದಿರೋದು. ಎಲ್ಲ ಪೂನಾಯಿಂದ ಬಂದಿದ್ದಾರೆ. ನಾವು ಬ್ಯಾಂಗ್ಳೂರಿಂದ 6 ಜನ ಬಂದಿದ್ದೀವಿ. ಇನ್ನೆಲ್ಲ ಪೂನಾಯಿಂದ ಬಂದಿರೋದು. ಮಕ್ಕಳು ಎಷ್ಟು ವರ್ಷದವರು ಮೇಡಮ್? ಮಕ್ಕಳು ಒಬ್ಳು 12 ಇಯರ್ಸು, ಒಬ್ಳು 15 ಇಯರ್ಸು. ನಿನ್ನೆ ಈ ಇನ್ಸಿಡೆಂಟ್ ಆದಾಗ ನಿಮ್ಗೆ ಏನು ಅನ್ನಿಸ್ತು? ಮತ್ತು ನೀವು ಅಲ್ಲಿ ಹೋಗಬೇಕಾಗಿತ್ತು, ಅನ್ಫಾರ್ಚುನೇಟ್ ಹೋಗಲಿಲ್ಲ, ಅದೊಂಥರ ಲಕ್ಕು ಕೂಡ ನಿಮ್ಮದು. ಈ ಸುದ್ದಿ ಕೇಳಿದ್ಮೇಲೆ ಏನು ಅನ್ನಿಸ್ತು ನಿಮ್ಮದು? ಅದು ಎಲ್ಲರೂ ಹೇಳೋದು ಪಹಲ್ಗಾಮು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳ್ತಾರೆ. ಹೋಗಬೇಕು ಅನ್ನೋ ಆಸೆ ಇತ್ತು. ಬಟ್ ಇದೆಲ್ಲ ನೋಡಿದ್ಮೇಲೆ ಯಾರೂ ಬರೋದು ಬೇಡ ಟೂರಿಸ್ಟ್ ಅಂತಂದು ಅನ್ನಿಸ್ತಾ ಇದೆ. ಅಷ್ಟು ಭಯ ಆಗ್ತಾ ಇದೆ. ಯಾರಿಗೇ ಆಗಲಿ ಸಾವು ಅನ್ನೋದು ಭಯನೇ. ಒಬ್ರನ್ನ ಕಳ್ಕೊಂಡಿದ್ದೀವಿ, ಅವ್ರ ಫ್ಯಾಮಿಲಿಯಲ್ಲಾದರೂ ನಮಗೂ ಒಂಥರ ನೋವೇನೆ. ನಮ್ಮ ಕನ್ನಡಿಗರನ್ನ ಕಳ್ಕೊಂಡಿರೋದು ನಮಗೂ ನೋವೇನೆ. ತುಂಬ ಬೇಜಾರಾಗ್ತಾ ಇದೆ, ಕೊನೆ ಜೊತೆಗೆ ಭಯನೂ ಆಗ್ತಾ ಇದೆ. ಎಷ್ಟು ಬೇಗ ನಮ್ಮ ಊರಿಗೆ ನಾವು ಹೋಗ್ತೀವೋ ಅನ್ನೋಷ್ಟು ಭಯ ಇದೆ. ಮೇಡಮ್, ಈಗ ನಿನ್ನೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ, ಅದರಲ್ಲಿ ವಿಶೇಷವಾಗಿ ಗಂಡಸರನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿರುವಂಥದ್ದು. ಮುಂದೆ ಈ ಪ್ರವಾಸೋದ್ಯಮ ನಂಬ್ಕೊಂಡಿರುವಂಥ ರಾಜ್ಯ, ಇಲ್ಲಿ ಬರೋವಂಥ ಜನರಿಗೆ ಯಾವ ಥರದ ಆತಂಕ ಆಗುತ್ತೆ? ನೀವು ಯಾವ ಥರ ನೋಡ್ತೀರಿ ಇದನ್ನು? ಇಲ್ಲ, ಮೊನ್ನೆ ತಾನೇ ನಾನು ಅಂದ್ಕೊಂಡೆ, ಇಲ್ಲಿ ಬಂದು ಎಲ್ಲರೂ ಮುಸ್ಲಿಮ್ಸ್ ಅವ್ರು ನೋಡಿಬಿಟ್ಟು ಒಂಥರ ಭಯನೂ ಅನ್ನಿಸ್ತು. ಹಣೆಗೆ ಕುಂಕುಮ ಇಡೋದೋ ಬೇಡವೋ ಅಂತಲೂ ಯೋಚನೆ ಮಾಡಿದೆ ನಾನು. ಆ್ಯಕ್ಚುಲಿ ನಾವು ಇಡದೇ ಇರೋದಿಲ್ಲ, ಭಯ ಆಯಿತು. ಒಂದು ಕ್ಷಣ ಇಟ್ಟರೆ ನಮ್ಮ ಹಿಂದೂ ಅನ್ನೋದು ಗೊತ್ತಾಗೇ ಆಗುತ್ತೆ. ಇದರಲ್ಲೂ ಇವಾಗ ನೋಡಿ, ನೆನ್ನೆ ಆಗಿರೋದು ಗಂಡಸರನ್ನೇ ಇದು ಮಾಡಿದ್ದಾರೆ. ಪಾಪ ಅವರು ಲೇಡಿ ಕೇಳಿದ್ದಾರೆ, ನಮ್ಮನ್ನು ಸಾಯಿಸು ಅಂದರೆ ಅವರು ಇಲ್ಲ ಹೋಗಿ ಹೇಳು ಅಂತ ಹೇಳಿರ್ಬೇಕಾದ್ರೆ ಎಷ್ಟು ನೋವಾಗಬೇಡ. ನನಗೆ ಭಯ ಆಗಿಬಿಟ್ಟು ನೋಡಿ, ಇಟ್ಟಿಲ್ಲ, ನಾವು ಕುಂಕುಮ ಇಟ್ಟಿಲ್ಲ, ಭಯ ಆಗೋಯ್ತು. ಏನು ಹಿಂಗೆ ಇದು ಮಾಡಿದರೆ
ನಮ್ಮ ದೇಶದಲ್ಲಿ ನಮಗಿರೋದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನಂಗೆ ಆಗೋಗ್ಬಿಟ್ಟಿದೆ ಇಲ್ಲಿ. ಮೇಡಮ್, ನೀವು ಹೋಗಬೇಕಾಗಿತ್ತು ನಿನ್ನೆ, ಸ್ವಲ್ಪ ಅದರಲ್ಲಿ ನೀವು ಹೋಗಿಲ್ಲ, ಪ್ಲಾನ್ ಚೇಂಜ್ ಆಗಿದೆ. ಈ ಎಲ್ಲ ಇನ್ಸಿಡೆಂಟ್ ಆದಮೇಲೆ ಹೇಗೆ ಅನ್ನಿಸ್ತಿದೆ ನಿಮಗೆ? ಮತ್ತು ಈಗ ಹೆಂಗೆ ಸೆಕ್ಯೂರ್ ಫೀಲ್ ಮಾಡ್ತಿದ್ದೀರಾ ಹೇಗೆ ಅಂತ? ಈಗ ನಮ್ಮ ಗೌರ್ಮೆಂಟಿಂದ ಮಂದಿ ಬಂದಿದ್ದ ಕೂಡಲೇ, ಮಂತ್ರಿಗಳು ಬಂದಿದ್ದ ಕೂಡಲೇ ಒಂದು ಸ್ವಲ್ಪ ಸೆಕ್ಯೂರ್ ಅನ್ನಿಸ್ಲಿಕ್ಕತ್ತದ. ಈಗ ನಮಗೆ ಅನ್ನಿಸ್ಲಿಕ್ಕತ್ತದ ನಾವು ಸೇಫಾಗಿ ನಮ್ಮ ಮನೆಗೆ ಮುಟ್ಬಹುದು ಅಂತ ಅನ್ನಿಸ್ಲಿಕ್ಕತ್ತದ. ಈ ಘಟನೆ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಇಲ್ಲ, ಇಂಥ ಥರ ಆಗಬಾರ್ದು, ನಾವೆಲ್ಲರೂ ಕುಡ್ಸ್ಕೊಂಡಿರ್ಬೇಕು, ಹಿಂಗೆ ಅನ್ನಿಸ್ತದ. ನಾವು ಹಿಂದೂಗಳು ಒಟ್ಟಾಗಿದ್ದರೆ ಇದು ಯಾವುದೂ ಆಗೋದಿಲ್ಲ. ನಾವು ಹಿಂದೂಗಳು ಒಟ್ಟಾಗಿರಬೇಕು. ನಾವು ನಮ್ಮ ಜನಕ್ಕೆ ನಾವು ಸಪೋರ್ಟ್ ಮಾಡಬೇಕು ಹೊರತು ಅವರನ್ನು ಉಗ್ರರನ್ನ ಅಲೋ ಮಾಡ್ಕೋಬಾರ್ದು. ನಾವಿಲ್ಲಿ ಟೂರಿಸ್ಟ್ಗಳು ಬರಲೇಬಾರ್ದು ಅನಿಸ್ತಾ ಇದೆ. ಕಾಶ್ಮೀರಿಗೆ ಬರಲೇಬಾರ್ದು. ನಾವು ನಮ್ಮದು ಅನ್ನೋದು ಆಗೋ ತನಕ ನಾವು ಇಲ್ಲಿ ಕಾಶ್ಮೀರಿಗೆ ಸಪೋರ್ಟ್ ಮಾಡಬಾರ್ದು, ಬರಲೇಬಾರ್ದು. ಅದೇ ನನ್ನ ಹೇಳಿಕೆ. ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಿ? ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಬೆಂಗಳೂರಿಂದ ಬಂದಿದ್ದೀವಿ. ನಾವೆಲ್ಲ ಕೆಸ್ಟ್ರಿ ಟೂರ್ಸಿಂದ ಇಲ್ಲಿ ಬಂದ್ವಿ. 3 days ಆಯಿತು. ಆಮೇಲೆ ನಿನ್ನೆ ನಾವು ಗುಲ್ಮರ್ಗ್ ಹೋಗಿದ್ವಿ. ಅಲ್ಲಿ ಎಷ್ಟು ಸೆಕ್ಯೂರಿಟಿ ಎಲ್ಲ ನೋಡಿ ಅವಾಗಿಂದ ನಮಗೆ ಒಂಥರ ಯಾಕೆ ಇಷ್ಟೊಂದು ಜನ. ಯಾಕಂದರೆ ಎಲ್ಲ ಕಡೆ ನೋಡ್ತಾ ಇದ್ವಿ, ಬಂದಾಗಿಂದ ಸೆಕ್ಯೂರಿಟಿ ಅಂತೂ ಇದ್ದೇ ಇದೆ ಇಲ್ಲಿ. ನಿನ್ನೆಯಿಂದ ಅಲ್ಲೇ. ಆಮೇಲೆ ನಮ್ಗೆ ಗೊತ್ತಿರಲಿಲ್ಲ ಇದಾಗಿರೋದು. ಆಮೇಲೆ ಮನೆಯಿಂದ ಫೋನ್ ಮಾಡಿ ಎಲ್ಲರೂ ನೀವು ಸೇಫ್ ಇದ್ದೀರಾ ಅಂದಮೇಲೆ ಗೊತ್ತಾಗಿದೆ. ಬಟ್ ಈ ಥರ ಈಗ ನಮ್ಮ ಮಕ್ಕಳಿಗೂ ನಾವು ಹೋಗ್ತಾ ಇದ್ದೀವಿ. ಈ ಥರ ಮಾಡಿದರೆ ಇಟ್ ಇಸ್ ರಿಯಲಿ ವೆರಿ ಬ್ಯಾಡ್. ವಿ ಆರ್ ನಾಟ್ ಫೀಲಿಂಗ್ ಗುಡ್ ಹಿಯರ್, ನಾಟ್ ಫೀಲಿಂಗ್ ಸೇಫ್. ನಾವು ವಾಪಸ್ ಹೋಗಬೇಕು ಅನಿಸ್ತಾ ಇದೆ. ಇದು ಮಾಡಿರೋದು ನಿಜವಾಗ್ಲೂ ವೆರಿ